Hello students, welcome to classes. This is for PU2 students. The topic name is three-dimensional geometry. So ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಕಲಿಸ್ತೀನಿಪ್ಪ ಅಂತಂದರೆ ದ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ಸ್ನ ಕಲಿಸ್ತಾ ಇದ್ದೀನಿ. ದ ಕಾನ್ಸೆಪ್ಟ್ ಬಂದ್ಬಿಟ್ಟು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್. ಓಕೆ, ಹಾಗಿದ್ರೆ ಹೇಗೆ ಸಾಲ್ವ್ ಮಾಡಬೇಕು? ಫಸ್ಟು ಫಾರ್ಮುಲಾ ಬೇಕು, ಆಮೇಲೆ ಸಮ್ ಕಾನ್ಸೆಪ್ಟ್ಸ್ ಆಫ್ ವೆಕ್ಟರ್ಸ್ ಬೇಕಾಗುತ್ತೆ. ಓಕೆ, ಸೊ ಕ್ವಶನನ್ನು ಡೈರೆಕ್ಟಾಗಿ ತೊಗೊಂಡ್ಬಿಟ್ಟಿದ್ದೀನಿ. ದೇರ್ ಓನ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಟು ಸಾಲ್ವ್ ದಿಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ಒನ್. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್. ದಿಸ್ ಈಸ್ ಫಸ್ಟ್ ಲೈನ್, ದಿಸ್ ಈಸ್ ಸೆಕೆಂಡ್ ಲೈನ್. ನೋಡಿ, ಐ ಜೆ ಕೆ ಅಂತ ಏನಾದರೂ ಇದ್ದರೆ ದೋಸ್ ಲೈನ್ಸ್ ಆರ್ ಇನ್ ವೆಕ್ಟರ್ ಫಾರ್ಮ್. ಓಕೆ, ದೋಸ್ ಆರ್ ಇನ್ ವೆಕ್ಟರ್ ಫಾರ್ಮ್ ಐ ಜೆ ಕೆ ಅಂತ ಇದ್ದರೆ. ಸೊ ವೆಕ್ಟರ್ ಫಾರ್ಮ್ ಬಂದುಬಿಟ್ರೆ ಯು ಆರ್ ವೆರಿ ಲಕ್ಕಿ, ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಕಾರ್ಟೇಷಿಯನ್ ಫಾರ್ಮ್ ಅಂದರೆ ಸ್ವಲ್ಪ ಕಷ್ಟ. ಲೆಟ್ ಅಸ್ ಸಿ ಇಟ್ ಇನ್ ದ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಫಸ್ಟ್ ಏನು ಬರಬೇಕು ನಿಮಗೆ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಆಫ್ ಫಾರ್ಮುಲಾ. ವಿ ನೋ ದ್ಯಾಟ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಈಸ್ ದ ಫಾರ್ಮುಲಾ ಕ್ಯಾಪಿಟಲ್ ಡಿ ಅಂತ ನೋಟ್ ಮಾಡ್ತೀನಿ. ಮಾಡ್ಯುಲಸ್ ಆಫ್ a2 ಮೈನಸ್ a1 ವೆಕ್ಟರ್ ಡಾಟ್ b1 ಕ್ರಾಸ್ b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2. ಸ್ಟೂಡೆಂಟ್ಸ್ ನೋಡಿ, ದಿಸ್ ಈಸ್ ಗೋಯಿಂಗ್ ಟು ಬಿ ದ ಫಾರ್ಮುಲಾ ಫಾರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್. ಓಕೆನಾ? ಹಾಗಾದರೆ ಈ ಫಾರ್ಮುಲಾದಲ್ಲಿ ನಿಮಗೆ a1 a2 ಮತ್ತು b1 b2 ಗೊತ್ತಾದರೆ ಯು ವಿಲ್ ಕ್ಯಾಲ್ಕುಲೇಟ್ ಆಲ್ ದೀಸ್ ತ್ರೀ. ಹಾಗಾದರೆ ವಾಟ್ ಆರ್ a1 b1 a2 b2? ದಿಸ್ ಈಸ್ ಲೈನ್ 1, ದಿಸ್ ಈಸ್ ಲೈನ್ 2. ಸೊ ಇಲ್ಲಿ ನಿಮಗೆ a1 b1 ಸಿಗುತ್ತೆ, a2 b2 ಸಿಗುತ್ತೆ. ದಿಸ್ ಈಸ್ ವೆಕ್ಟರ್ a1, ದಿಸ್ ಈಸ್ ವೆಕ್ಟರ್ b1. ದಿಸ್ ಈಸ್ ಸೆಕೆಂಡ್ ಲೈನಲ್ಲ, ಅದಕ್ಕೆ ವೆಕ್ಟರ್ a2, ದಿಸ್ ಈಸ್ ವೆಕ್ಟರ್ b2. ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಫಾರ್ಮ್ ಏನಾದರೂ ಬಂದುಬಿಟ್ರೆ ಸ್ಟೂಡೆಂಟ್ಸ್, ನೀವು ಜಸ್ಟ್ ಈ ವೆಕ್ಟರನ್ನು a1 ಅಂತ ತೊಗೊಳ್ಳಿ, ಲ್ಯಾಂಬ್ಡಾ ಆದಮೇಲೆ ಬರೋದನ್ನು b1 ಅಂತ ತೊಗೊಳ್ಳಿ, ಸೆಕೆಂಡ್ ಲೈನಲ್ಲಿ a2 ಅಂತ ತೊಗೊಳ್ಳಿ, ಮ್ಯೂ ಆದಮೇಲೆ b2 ಅಂತ ತೊಗೊಳ್ಳಿ. ಓಕೆನಾ? ಫ್ರಾಮ್ ದ equations of the lines we have a1 vector. As I said, this is a1 vector ಅಂದರೆ I plus 2j plus k. b1 vector, this is b1 vector. ಫಸ್ಟ್ ಲೈನಲ್ಲಿ ಲ್ಯಾಂಬ್ಡಾ ಆದಮೇಲೆ I minus j plus k. ಸೆಕೆಂಡ್ ಲೈನ್ ಬಂದುಬಿಟ್ಟು a2 ವೆಕ್ಟರ್, that is 2i minus j minus k. ಇನ್ನು b2 ವೆಕ್ಟರ್ ಏನಾಗುತ್ತೆ? 2i ಪ್ಲಸ್ j ಪ್ಲಸ್ 2k. ಓಕೆನಾ? ಸೊ ನಿಮ್ಗೇನಾಯ್ತು, ಇವಾಗ a1 b1 ಬಂತು, a2 b2 ಬಂತು. ಸೊ ಈ ಫಾರ್ಮುಲಾದಲ್ಲಿರೋದು ಫಸ್ಟ್ ಯಾವುದು? a2 ಮೈನಸ್ a1 ಕ್ಯಾಲ್ಕುಲೇಟ್ ಮಾಡೋಣ. a2 ಮೈನಸ್ a1 ವೆಕ್ಟರ್ ಅಂದರೆ ಇವೆರಡು ವೆಕ್ಟರ್ಸನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. 2i ಮೈನಸ್ i 1i ಮೈನಸ್ j ಮೈನಸ್ 2j ಮೈನಸ್ 3j ಮೈನಸ್ k ಮೈನಸ್ 2k. ನೆನ್ಪಿಟ್ಕೊಳ್ಳಿ, a2 ಮೈನಸ್ a1 ಅನ್ನು ಸಬ್ಸ್ಟ್ರಾಕ್ಟ್ ಕರೆಕ್ಟಾಗಿ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲಾದಲ್ಲಿ b1 ಕ್ರಾಸ್ b2 ಬೇಕಲ್ವಾ? ಸೊ b1 ಕ್ರಾಸ್ b2 ಈಸ್ ಈಕ್ವಲ್ ಟು, ಇಟ್ ಈಸ್ ಅ ಡಿಟರ್ಮಿನೆಂಟ್. ವೆಕ್ಟರ್ಸಲ್ಲಿ ಕಲ್ತಿರ್ತೀರ, ಕ್ರಾಸ್ ಪ್ರಾಡಕ್ಟ್ ಈಸ್ ಆಬ್ಟೈನ್ಡ್ ಬೈ ದ ಡಿಟರ್ಮಿನೆಂಟ್. ಫಸ್ಟ್ ರೋ ಐ ಜೆ ಮತ್ತು ಕೆ ಹಾಕಬೇಕು ಫಸ್ಟ್ ರೋ. ಸೆಕೆಂಡ್ ರೋ ಏನು ಮಾಡಬೇಕು? b1 ವೆಕ್ಟರಲ್ಲಿ ಐ ಜೆ ಕೆ ಕೋಎಫಿಷಿಯಂಟನ್ನು ಬರಿಬೇಕು, ಅಂದರೆ 1 ಮೈನಸ್ 1 1. b2 ವೆಕ್ಟರ್ನ ಥರ್ಡ್ ರೋದಲ್ಲಿ ಬರಿಬೇಕು. ಇಲ್ಲಿದೆ b2 ವೆಕ್ಟರ್ ಐ ಜೆ ಕೆ ಕೋಎಫಿಷಿಯಂಟ್ ಅಂದರೆ 2 1 2. ಓಕೆ, ದಿಸ್ ಈಸ್ b1 ಕ್ರಾಸ್ b2 ಮೆಥಡ್. ಇದನ್ನು ಎಕ್ಸ್ಪಾಂಡ್ ಮಾಡಬೇಕು ಆ್ಯಸ್ ಯು ಡನ್ ಇನ್ ಡಿಟರ್ಮಿನೆಂಟ್ಸ್ ಚಾಪ್ಟರ್. ಎಕ್ಸ್ಪಾನ್ಷನ್ ಪ್ಲಸ್ ಮೈನಸ್ ಪ್ಲಸ್ ಹಾಕೊಳ್ತೀರಾ. ಐ ಇಂಟು ಬ್ರ್ಯಾಕೆಟ್, ಲೀವ್ ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್, ಮೈನಸ್ 2 ಮೈನಸ್ 1. ಓಕೆ, ನೆಕ್ಸ್ಟ್ ಮೈನಸ್ j, leave this row and this column, 1 into 2 minus 2 into 1. Next plus k, 1 into 1 minus 2 into minus 1 is minus 2. So expansion ನೀವು ಕರೆಕ್ಟಾಗಿ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ minus 3, this is 0 plus k into 1 minus into minus plus 1 plus 2 is 3. So finally I write minus 3i minus 0j
plus 3k. This is b1 cross b2. ಓಕೆ, b1 cross b2 ಸಿಕ್ತು ನಿಮಗೆ. ಫೈಂಡ್ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸ್ಟೂಡೆಂಟ್ಸ್, ಇದರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಅಂದರೆ b1 cross b2 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. I think you will get 9 plus 9. That is going to be root 18. So this is magnitude of b1 cross b2. First determinant ಬರ್ಕೊಳ್ಳಿ b1 cross b2 ನ. As I said, IJK first row b1, second row b2. ಅದನ್ನು ಎಕ್ಸ್ಪಾನ್ಷನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ ಅದರದ್ದು ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ನಿಮಗೆ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ. ಸೊ a2 ಮೈನಸ್ a1 ಸಿಕ್ತು, b1 ಕ್ರಾಸ್ b2 ಸಿಕ್ತು, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2 ಸಿಕ್ತು. ಲಾಸ್ಟಲ್ಲಿ ನಿಮಗೇನು ಬೇಕು, a2 ಮೈನಸ್ a1 ಡಾಟ್ b1 ಕ್ರಾಸ್ b2. ದಿಸ್ ಈಸ್ ಆಲ್ಸೋ ದ ವ್ಯಾಲ್ಯೂ ದಟ್ ಯು ರಿಕ್ವೈರ್ಡ್ ಹಿಯರ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಹಿಯರ್ ಸ್ಟೂಡೆಂಟ್ಸ್. a2 ಮೈನಸ್ a1 dot b1 cross b2. It means that the dot product of the vector a2 minus a1 and b1 cross b2 ಇಲ್ಲಿದೆ ನೋಡಿ. ಇದ್ರದ್ದು ಮತ್ತು ಇದ್ರದ್ದು ಡಾಟ್ ಪ್ರಾಡಕ್ಟ್ ತೆಗಿಬೇಕು ಸ್ಟೂಡೆಂಟ್ಸ್ ನೀವು. ಓಕೆನಾ? ಸೊ ಡಾಟ್ ಪ್ರಾಡಕ್ಟ್ ಅಂದ್ರೇನು, ಐ ಕೋಎಫಿಷಿಯೆಂಟ್ಸ್ನ ಮಲ್ಟಿಪ್ಲೈ ಮಾಡೋದು. 1 ಇಂಟು ಮೈನಸ್ 3 ಪ್ಲಸ್ j coefficient and j coefficient. Minus 3 into 0 is 0. K coefficient is minus 2 and here k coefficient is 3. So this value is going to be minus 3, minus 6. I think minus 9 you get. Therefore, your final answer will be in this formula you have to substitute. Capital D is equal to modulus of a2 minus a1 is minus 9 and divided by root 18, or finally you can write 9 by root 18. So this is the distance between the two lines in vector form. Okay na? So video na ಇನ್ನೊಂದು ಸಾರಿ ಬೇಕಾದರೆ ವಾಚ್ ಮಾಡಿ. Be perfect in finding the shortest distance between the two lines. Students, ನಾನು ಹೇಳಿದ್ದು these lines are in vector form. Okay, ಹಾಗಾದರೆ what to do when you get the question in Cartesian form? These are called Cartesian form. See, ನಾನು ನಿಮಗೆ ಜಸ್ಟ್ a1 b1 a2 b2 ಬರೆಯೋದನ್ನು ಹೇಳ್ಕೊಡ್ತೀನಿ. ಪ್ರೊಸೀಜರ್ ಈಸ್ ದ ಸೇಮ್ ಮೆಥಡ್ ಆ್ಯಸ್ ವಿ ಹ್ಯಾವ್ ಡನ್ ಹಿಯರ್ನ. ದ ಸೇಮ್ ಪ್ಯಾಟರ್ನ್ ಯು ಹ್ಯಾವ್ ಟು ಫಾಲೋ ವೆನ್ ಯು ಗೆಟ್ a1 b1 a2 b2, ರೈಟ್? ಸೊ ಲೆಟ್ ಮಿ ಟೇಕ್ ದಿಸ್ ಕಾರ್ಟೇಷಿಯನ್ ಇಕ್ವೇಷನ್ಸ್. ದಿಸ್ ಈಸ್ ಫಸ್ಟ್ ಲೈನ್, ದಿಸ್ ಈಸ್ ಸೆಕೆಂಡ್ ಲೈನ್. ನೋಡಿ, a1 ಕಮ್ಸ್ ಫ್ರಮ್ ನ್ಯೂಮರೇಟರ್. a1 ವೆಕ್ಟರ್ ಈಸ್ ಈಕ್ವಲ್ ಟು ನ್ಯೂಮರೇಟರ್. ಫಸ್ಟ್ ಲೈನದ್ದು ನ್ಯೂಮರೇಟರ್ ನೋಡ್ಬೇಕು ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ 1 ಇದೆಯಲ್ಲ, ಮೈನಸ್ ಐ ಅಂತ ಆಗುತ್ತೆ. ಪ್ಲಸ್ 1 ಇದೆಯಲ್ಲ, ಮೈನಸ್ ಜೆ. ಪ್ಲಸ್ 1 ಇದೆಯಲ್ಲ, ಮೈನಸ್ ಕೆ. ಸೊ a1 ಕಮ್ಸ್ ಫ್ರಮ್ ನ್ಯೂಮರೇಟರ್ ಆಫ್ ದ ಫಸ್ಟ್ ಇಕ್ವೇಷನ್. ದೆನ್ b1 ಏನಪ್ಪ ಅಂದರೆ ದ ಸೇಮ್ ಫಸ್ಟ್ ಇಕ್ವೇಷನ್ ಡಿನಾಮಿನೇಟರ್ ಐ ಮೈನಸ್ 6j ಪ್ಲಸ್ ಕೆ. ಓಕೆ, ದಿಸ್ ಈಸ್ ದ ಫಸ್ಟ್ ಲೈನ್ ಆ್ಯಂಡ್ a1 b1. ಅದೇ ರೀತಿ ನೀವೇನು ಮಾಡಬೇಕು, ಸೆಕೆಂಡ್ ಲೈನ್ನ ಮತ್ತೆ a2 ಬರಿಬೇಕು. ಅಗೇನ್ ನ್ಯೂಮರೇಟರ್ ನೋಡಬೇಕು. a2 ಬರಿಬೇಕು ಅಂದರೆ ಯು ಶುಡ್ ಸಿ ನ್ಯೂಮರೇಟರ್. ಮೈನಸ್ 3 ಇದೆ ಅಲ್ವಾ, 3i. ಮೈನಸ್ 5 ಇದೆ ಅಲ್ವಾ, 5j. ಮೈನಸ್ 7 ಇದೆ, ಪ್ಲಸ್. ಸೊ ನೋಡಿ, ವೆನ್ ಯು ಹ್ಯಾವ್ ಮೈನಸ್ ಟೇಕ್ ಇಟ್ ಪ್ಲಸ್ ಇಯರ್, ವೆನ್ ಯು ಹ್ಯಾವ್ ಪ್ಲಸ್ ಟೇಕ್ ಇಟ್ ಮೈನಸ್. ಇದು ಯಾವಾಗಲೂ ಹೀಗೆ ಇರುತ್ತೆ. b2 ವೆಕ್ಟರ್ ಈಸ್ ಅಗೇನ್ ಇನ್ ದ ಡಿನಾಮಿನೇಟರ್ ಆಫ್ ದ ಸೆಕೆಂಡ್ ಲೈನ್. ಐ minus 2j plus k. Okay, so when you come to know that a1 b1 a2 b2, make use of the formula shortest distance between two lines is a2 minus a1 dot b1 cross b2 divided by magnitude of b1 cross b2. ನೋಡಿ, 3 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಪ್ರೀವಿಯಸ್ ಎಕ್ಸಾಂಪಲ್ ಥರನೇ ನೀವು ಸಾಲ್ವ್ ಮಾಡಬೇಕು, ಆಯಿತಾ? ಸೊ ನಾನು ನಿಮಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ದೀಸ್ ಲೈನ್ಸ್ ಆರ್ ಇನ್ ಕಾರ್ಟೇಷನ್ ಫಾರ್ಮ್. ಸೊ ಎಕ್ಸ್ ಪ್ಲಸ್ 1 ಇದ್ದರೆ, ವೈ ಪ್ಲಸ್ 1 ಇದ್ದರೆ, ಜೆಡ್ ಪ್ಲಸ್ 1 ಇದ್ದರೆ ನೀವು a1 ಅನ್ನು ನ್ಯೂಮರೇಟರ್ ಮೈನಸ್ ಐ ಮೈನಸ್ ಜೆ ಮೈನಸ್ ಕೆ ಅಂತ ಆಗುತ್ತೆ. ಅಂದರೆ ಇಲ್ಲಿ ಪ್ಲಸ್ ಸೈನ್ ಇದ್ದರೆ ನೀವು ಮೈನಸ್ ತೊಗೊಳ್ಳಿ, ಮೈನಸ್ ಸೈನ್ ಇದ್ದರೆ ಪ್ಲಸ್ ತೊಗೊಳ್ಳಿ. ದಟ್ ಡಿಪೆಂಡ್ಸ್ ಆನ್ ದ ಇಕ್ವೇಷನ್. b1 ಆ್ಯಂಡ್ b2 ಕಮ್ಸ್ ಫ್ರಮ್ ದ ಡಿನಾಮಿನೇಟರ್. ಓಕೆನಾ? ರೈಟ್. ನೆಕ್ಸ್ಟ್, ಕಮಿಂಗ್ ಟು ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ನೋಡಿ, ಇದು ಶಾರ್ಟೆಸ್ಟ್ ಅಲ್ಲ, ಇದು ಬರೀ ಡಿಸ್ಟೆನ್ಸ್. ಇದು
ಅಗೇನ್ ದ ವೆಕ್ಟರ್ಸ್ ಈಕ್ವೇಷನ್ಸ್ ಆರ್ ಇನ್ ವೆಕ್ಟರ್ ಫಾರ್ಮ್. ವೆರಿ ಸಿಂಪಲ್ ಅಲ್ಲ, ಬಟ್ ಅಂಡರ್ಲೈನ್ ಏನು ಮಾಡ್ತಾ ಇದ್ದೀನಿ, ಓನ್ಲಿ ಡಿಸ್ಟೆನ್ಸ್. ನೆನ್ಪಿಟ್ಕೊಳ್ಳಿ, ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಪ್ಯಾರಲಲ್ ಲೈನ್ಸ್. ವೆನ್ ಎವರ್ ದ ವರ್ಡ್ ಡಿಸ್ಟೆನ್ಸ್ ಈಸ್ ಯೂಸ್ಡ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಗಿವನ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಹಾಗಾದರೆ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಪ್ಯಾರಲಲ್ ಲೈನ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್? ವಿ ನೋ ದ್ಯಾಟ್ the distance between the lines, parallel lines, small d ಅಂತ ತಗೊಳ್ತೀನಿ, is equal to modulus of, in the modulus magnitude a2 minus a1 cross b. ನೋಡಿ ಫಾರ್ಮುಲಾ ನೋಡಿ, magnitude of a2 minus a1 cross b divided by magnitude of b. ದಿಸ್ ಈಸ್ ದ ಫಾರ್ಮುಲಾ ಸ್ಟೂಡೆಂಟ್ಸ್. ಆಯಿತಾ? ಇವಾಗ ನೀವೇನು ಮಾಡಬೇಕು, a1 a2 b1 b2 ಬರ್ಕೊಂಡು ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ದಟ್ಸ್ ಯುವರ್ ಆನ್ಸರ್. ಹಾಗಾದರೆ ನಿಮಗೆ ಗೊತ್ತಿದೆ, ವೆಕ್ಟರ್ ಫಾರ್ಮಲ್ಲಿದ್ದಾಗ a1 ವಿಲ್ ಬಿ ಫಸ್ಟ್ ಲೈನ್ I plus 2j minus 4k, b1 2i plus 3j plus 6k. ನೆಕ್ಸ್ಟ್ a2 ಸೆಕೆಂಡ್ ಲೈನ್ ನೋಡ್ತಾರೆ, ಇಲ್ಲಿದೆ ಸೆಕೆಂಡ್ ಲೈನಲ್ಲಿ a2 ವೆಕ್ಟರ್ 3i plus 3j minus 5k. ಇನ್ನು b2 ವೆಕ್ಟರ್ is second one 2i plus 3j plus 6k. ನೋಡಿ ಅಬ್ಸರ್ವ್ ಮಾಡಿ, ಫಾರ್ಮುಲಾದಲ್ಲಿ ಬಿ ವೆಕ್ಟರ್ ಇದೆ, ಬಟ್ ನಿಮಗೆ b1 ಆ್ಯಂಡ್ b2 ಬಂದಿದೆ. ಅಂದರೆ ನೀವು ಎರಡೂ ಅಬ್ಸರ್ವ್ ಮಾಡಿದರೆ 2i plus 3j plus 6k, 2i plus 3j plus 6k ಎರಡು ಒಂದೇ ಅಲ್ವಾ? ಸೊ ಟೇಕ್ ಎನಿ ಒನ್ ಆ್ಯಸ್ ಬಿ ವೆಕ್ಟರ್, ರೈಟ್? ಸೊ ಫಸ್ಟ್ ಏನು ಫೈಂಡ್ ಔಟ್ ಮಾಡಿ, a2 minus a1, ಸಬ್ಸ್ಟ್ರಾಕ್ಷನ್ 3i minus i 2i, 3j minus 2j plus j minus 5 minus minus plus ಆಗುತ್ತಿದ್ದು minus k. ಚೆಕ್ ಮಾಡಿ, a2 minus a1 is right or not. ನೆಕ್ಸ್ಟ್ ಬಿ ವೆಕ್ಟರ್ ಅಂದರೆ ಏನು ತೊಗೊಂಡಿದ್ದೀನಿ ಸ್ಟೂಡೆಂಟ್ಸ್, ಎನಿ ಒನ್ 2i plus 3j plus 6k. ಸೊ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದ ನ್ಯೂಮರೇಟರ್ ವ್ಯಾಲ್ಯೂ, ದಟ್ ಈಸ್ a2 minus a1 ಕ್ರಾಸ್ b. ಹೇಗೆ ಫೈಂಡ್ ಔಟ್ ಮಾಡಬೇಕು ಕ್ರಾಸ್ ಪ್ರಾಡಕ್ಟ್? ಡಿಟರ್ಮಿನೆಂಟ್ ಫಸ್ಟ್ ರೋ i j k. ಹಾಂ, ಸೆಕೆಂಡ್ ರೋದಲ್ಲಿ ಏನು ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಸ್ಟೆಪ್, a2 ಮೈನಸ್ a1 ಇರುತ್ತಲ್ಲ ಸ್ಟೂಡೆಂಟ್ಸ್, ಅದನ್ನು ಬರಿಬೇಕು. a2 ಮೈನಸ್ a1ಅಲ್ಲಿ ಏನಿದೆ, 2 1 minus 1 i j k ಕೋಎಫಿಷಿಯಂಟ್, ಬಿ ವೆಕ್ಟರ್ i j k ಕೋಎಫಿಷಿಯಂಟ್ 2 3 6. ಓಕೆ, ಲೆಟ್ ಅಸ್ ಎಕ್ಸ್ಪಾಂಡ್ ದಿಸ್ ಡಿಟರ್ಮೆಂಟ್, ಪ್ಲಸ್ ಮೈನಸ್ ಪ್ಲಸ್ i 6 minus of minus 3. I think you are good at expansion. Minus j 2 into 6 12, 2 into minus 3 minus 2, take care of minus 2 plus k, 2 into 3 6 minus 2 into 1 is 2, right? So the values are 6 minus of minus 3 9i, 12 minus of minus, ಇಲ್ಲಿ ಮೈನಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಅಬ್ಸರ್ವ್ ದಿಸ್, ಪ್ಲಸ್ 14 ಅಂದರೆ ಮೈನಸ್ 14j, 6 minus 2 is 4k. ದಿಸ್ ಈಸ್ a2 minus a1 ಕ್ರಾಸ್ ಬಿ. ಇದರದ ಮ್ಯಾಗ್ನಿಟ್ಯೂಡ್ ಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಮರ್ತು ಬಿಡ್ತಾರೆ ಇದನ್ನು. ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು. ದಿಸ್ ಯು ಹ್ಯಾವ್ ಟು ಚೆಕ್ ಮ್ಯಾಗ್ನಿಟ್ಯೂಡ್ ಆಫ್ a2 minus a1 cross b, which is equal to square root of 9 square plus minus 14 square plus 4 square. The value of this is 9 square is 81, 14 square is I think 14 square will be 14 square is 196 plus 16. Okay, let us add it. 196 plus 6, I think it is 202, 202, 212, 213, 213 plus 80, 293. So this is root 293 ಬಂತು ನ್ಯೂಮರೇಟರ್. ಅಂದ್ರ ಮೇಲೆ ಡಿನಾಮಿನೇಟರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬಿ ವೆಕ್ಟರ್ ಅಂದರೆ ಏನು ತೊಗೊಂಡಿದ್ದೀರಿ, ಇಲ್ಲಿದೆ ನೋಡಿ. ಸೊ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 plus 36, I think you get 49, which means 7. So magnitude of B is 7. So ಏನು ಮಾಡಬೇಕು ಈಗ ನೀವು, ರೂಟ್ 293 ಆ್ಯಂಡ್ 7ಅನ್ನು ನಾವು ಫಾರ್ಮುಲಾದಲ್ಲಿ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದೇರ್ ಫೋರ್ ಐ ಆಮ್ ರೈಟಿಂಗ್ ಹಿಯರ್ ದ ಫೈನಲ್ ಆನ್ಸರ್.
D equal to modulus of root 293 divided by 7. This is going to be the final answer for you as a distance between the lines. So in case Cartesian equation bandre, as I said in the previous example, you should follow that. Okay. Hope this video will help you. Keep practicing for your exams. Thank you, students.